ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ತುಂಬ ಹೆಲ್ದಿಯಾಗಿ ಈಸಿಯಾಗಿ ಮಾಡುವಂಥ ಏನು ಒಲೆ ಗ್ಯಾಸ್ದು ನೆಸೆಸಿಟಿ ಇಲ್ಲ, ಈಗಿನ ಇಂಥ ಪರಿಸ್ಥಿತಿಯಲ್ಲಿ ಮಾಡಲಿಕ್ಕೆ ಈಸಿ ಆಗುವಂಥ ಒಂದು ಬ್ರೆಡ್ ಸ್ಯಾಂಡ್ವಿಚ್ ಹೇಳ್ಕೊಡ್ತೀನಿ. ಅವಕಾಡೋನ ತಗೊಳ್ಳಿ, ತುಂಬ ಹೆಲ್ದಿ, ಇದು ನಿಮಗೆ ಗೊತ್ತಿರುತ್ತೆ. ಅದ್ರ ಬೀಜನೆಲ್ಲ ತೆಗಿಬೇಕು. ಈ ಅವಕಾಡೋ ಎಷ್ಟು ಹಾರ್ಟ್ ಹೆಲ್ತಿಗಾದರೆ ಒಳ್ಳೆಯದು, ಒಳ್ಳೆ ಮೊನೋ ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುತ್ತೆ ಅದರಲ್ಲಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ಸ್ಗೆ ತೆಗೆದು ಹಾಕತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಒಳ್ಳೆಯದು, ಡೈಜೆಸ್ಟಿವ್ ಹೆಲ್ತ್ಗೆ ಒಳ್ಳೆಯದು, ತುಂಬ ಬೋನ್ ಜಾಯಿಂಟ್ ಹೆಲ್ತಿಗೆಲ್ಲನೂ ಇದು ವಿಟಮಿನ್ ಕೆ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ತುಂಬಾ ಒಳ್ಳೆಯದು. ಸ್ಕಿನ್ ಕೇರಿಗೆ, ಹೇರ್ ಕೇರಿಗೆ ಎಲ್ಲನೂ ಒಳ್ಳೆಯದು. ಸೊ ನೋಡಿ, ಈ ರೀತಿ ಎಲ್ಲ ತೆಕ್ಕೊಂಡ್ಬಿಡಿ, ಬೀಜನ ತೆಗೆದು ಹಾಕ್ಬಿಡಿ. ಆಮೇಲೆ ಏನು ಮಾಡಬೇಕು, ಅದನ್ನು ಸ್ವಲ್ಪ ಪುಟ್ಟದಾಗಿ ಕಟ್ ಮಾಡ್ಕೊಂಡ್ಬಿಡಿ. ಅದು ನೋಡಿ, ಈ ಥರ ಎಲ್ಲ ಬೀಜ ತೆಗೆದು ಹಾಕ್ಕೊಂಬಿಡಿ. ಅಷ್ಟು ಅಂದರೆ ಅಷ್ಟು ಇದು ಒಳ್ಳೆಯದು. ಈ ಅವಕಾಡೋನ ನಾವು ನಮ್ಮ ಫುಡ್ಡಲ್ಲಿ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ತಿಗೆ ತುಂಬಾ ಒಳ್ಳೆಯದಿರುತ್ತೆ. ಸೊ ಈ ರೀತಿ ಎಲ್ಲ ಬೀಜ ತೆಗೆದು ಹಾಕ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿಬಿಟ್ಟು, ತುಂಬ ನೈಸಲ್ಲ, ಒಂಥರ ಒಂದು ಸರಿ ಹೀಗೆ ಓಡಿಸ್ಬಿಟ್ಟು ತೆಗೆದುಬಿಡಿ. ನೋಡಿ, ಈ ಥರ ಎಲ್ಲ ತೆಕ್ಕೊಳ್ಳಿ. ಅದನ್ನು ಒಂದು ಸರಿ ಮಿಕ್ಸಿಗೆ ಒಂದು ಜಸ್ಟ್ ಇದು ಮಾಡಿದ್ರೆ ಸಾಕು. ಈ ಥರ ಮಾಡಿಕೊಂಡು ತಕ್ಕೊಳ್ಳಿ. ಅದು ಹಾಗೆ ಇರಲಿ. ಈ ಕಡೆ ಒಂದೆರಡು ಟೊಮ್ಯಾಟೊ, ಒಂದೆರಡು ಈರುಳ್ಳಿ ತೊಗೊಂಡೆ. ಸೊ ನೀವು ಅವಕಾಡೋ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಬೋದು, ಎಷ್ಟು ಹಾಕಿದರೂ ಚೆನ್ನಾಗಿರುತ್ತೆ. ಸೊ ಈ ರೀತಿ ಒಂದು ಗ್ಲಾಸ್ ಬೌಲಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅವಕಾಡೋನ, ಟೊಮ್ಯಾಟೊನ, ಈರುಳ್ಳಿನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಇದಕ್ಕೆ ನೀವೇನು ಉಪ್ಪು ಖಾರ ಹಾಕೋದು ಬೇಡ. ಪೆರಿ ಪೆರಿ ಮಸಾಲ ಅಂತ ಒಂದು ಸಿಗುತ್ತಲ್ಲ, ಆ ಮಸಾಲಾನ ಇದಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ, ಯಾಕಂದರೆ ಅದರಲ್ಲಿ ಖಾರ, ಉಪ್ಪು ಎಲ್ಲನೂ ಇರುತ್ತೆ ಆ ಮಸಾಲದಲ್ಲಿ. ಅದನ್ನು ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ, ನಿಮಗೆಷ್ಟು ನಿಮ್ಮ ಟೇಸ್ಟ್ ನೋಡ್ಕೊಳ್ಳಿ. ಇನ್ನೂ ಬೇಕಂದರೆ ನಾನು ಇನ್ನೊಂದು ಅರ್ಧ ಆಗಷ್ಟು ಮತ್ತೆ ಮಿಕ್ಸ್ ಮಾಡಿದೆ, ಸ್ವಲ್ಪ ಖಾರ ಇರಲಿ ಅಂತ ಹೇಳಿಬಿಟ್ಟು. ಇಷ್ಟು ಮಿಕ್ಸ್ ಆದಮೇಲೆ ಇನ್ನೊಂದು ಚೂರು ಹಾಕ್ಕೊಂಡೆ ಅಷ್ಟೇ. ನಿಮ್ಮ ಇಷ್ಟ, ಅದೆಷ್ಟು ಬೇಕೋ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇಷ್ಟು ಮಾಡಿ ರೆಡಿ ಮಾಡಿಕೊಂಡ್ರೆ ಆಗೋಯ್ತು. ಈಗ ಒಲೆ ಮೇಲೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಳ್ಬೇಕಾಗತ್ತೆ. ಅದನ್ನು ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಒಲೆ ಮೇಲೆ ತವಾ ಇಟ್ಬಿಟ್ಟು ಬೆಣ್ಣೆ ಹಾಕಿಬಿಟ್ಟು ಎರಡೂ ಕಡೆನೂ ಬ್ರೆಡ್ನ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಳಿ. ಅಷ್ಟಕ್ಕೆ ನಮಗೆ ಒಲೆ ಬೇಕಷ್ಟೆ, ಇನ್ನೇನು ಇಲ್ಲ. ಜಸ್ಟ್ ಈಸಿಯಾಗಿ ನೀವು ಗ್ಯಾಸ್ ಇಲ್ಲದೆ ಇದ್ರೂ ಸಹ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಮೇಲಿಂದ ಹೀಗೆ ಸ್ಪ್ರೆಡ್ ಮಾಡಿದರೆ ಆಯ್ತಷ್ಟೆ, ಇನ್ನೇನೂ ಇಲ್ಲ. ಹಾಗೆ ತಿನ್ನೋದು. ಟೋಸ್ಟ್ ಮಾಡಿಬಿಟ್ಟು ಅದಕ್ಕೆ ನಾವು ಮಾಡಿಟ್ಕೊಂಡಿರ್ತೀವಲ್ಲ, ಈ ರೀತಿ ಹಚ್ಚಿಟ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು, ಗ್ಯಾಸ್ ಬೇಡ ಆಗುತ್ತೆ, ಎಲ್ಲ ಥರದಲ್ಲೂ ಒಳ್ಳೆಯದು. ನೀವು ಸಹ ಖಂಡಿತ ಮಾಡಿ. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.